ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕುನೇಗಡಿ ಗ್ರಾಮ ಪಂಚಾಯಿತಿ ಪಾರಿಶ್ವಾಡ ಗ್ರಾಮದ 4ನೇ ವಾರ್ಡಿನ ವ್ಯಾಪ್ತಿಗೆ ಬರುವ ಜರಿಕೋಣೆಯಲ್ಲಿ ವಾಸ ಮಾಡ್ತಾ ಇರುವ ನಿವಾಸಿಗಳಿಗೆ ಸೂಕ್ತ ರಸ್ತೆ ಹಾಗೂ ಚರಂಡಿ ವ್ಯವಸ್ಥೆ ಇಲ್ಲದೆ ಇರುವ ಕಾರಣ ದೊಡ್ಡ ತಗ್ಗುಗುಂಡಿಗಳಾಗಿ ಚರಂಡಿ ನೀರು ರಸ್ತೆಯಲ್ಲಿ ನಿಲ್ತಾ ಇದ್ದು ದಿನನಿತ್ಯ ರಾತ್ರಿ ವೇಳೆ ಹಾವುಗಳ ಸಂಖ್ಯೆ ಕೂಡ ಜಾಸ್ತಿಯಾಗಿದೆ. ಇನ್ನೊಂದು ಕಡೆ ಇಲ್ಲಿ ಮನೆ ಕಟ್ಟಿಕೊಳ್ಳಲು ನಿವೇಶನ ಕೊಟ್ಟ ಮಾಲೀಕ ಮನೆ ಕಟ್ಟಿ ಕೊಂಡ ಮೇಲೆ ಇಲ್ಲಿ ದಿನನಿತ್ಯ ಓಡಾಡುವುದಕ್ಕೆ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಕಲ್ಪಿಸಿದೆ. ಈಗ ಅಭಿವೃದ್ಧಿ ಕೆಲಸಗಳು ಬಂದ್ರೆ ಇದಕ್ಕೆ ಅಡ್ಡಿಯಾಗಿ ತಕರಾರು ಕೊಡ್ತಾ ಇರೋದ್ರಿಂದ ಇಲ್ಲಿ ವಾಸ ಮಾಡುವ ನಿವಾಸಿಗಳಿಗೆ ದಿಕ್ಕೆ ತೋಚದಂತಾಗಿದೆ. ಇನ್ನೊಂದು ಕಡೆ ಈ ಬೀದಿಯಲ್ಲಿ ಪೊದೆಗಳಾಗಿ ರಸ್ತೆಯಲ್ಲಿ ಚರಂಡಿ ನೀರು ನಿಲ್ತಾ ಇದ್ರೂ ಕೂಡ ಸ್ಥಳೀಯ ಪಾರಿಶ್ವಾಡ ಗ್ರಾಮ ಪಂಚಾಯಿತಿ ಆಡಳಿತ, ಪಿಡಿಒ ಮತ್ತು ಸದಸ್ಯರು ಕ್ಯಾರೆ ಎನ್ನುತ್ತಿಲ್ಲ. ಆದ್ದರಿಂದ ಇಲ್ಲಿನ ಸ್ಥಳೀಯರ ಮನವಿ ಮೇರೆಗೆ ಮೊನ್ನೆ ನಮ್ಮ ನ್ಯೂಸ್ ಸಂವಾದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಖಾನಾಪುರ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ವಿಜಯ್ ಕುಮಾರ್ ಕೋಟಿನವರ ಜೊತೆ ಈ ಸಮಸ್ಯೆ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ತಕರಾರು ಕೊಡತಾರ ನೋಡ್ರಿ, ಯಾರು ಇದಕ್ಕೆ ತಕರಾರು ಕೊಡತಾರ ನೋಡ್ರಿ. ತಕರಾರಮ್ಮ ಓಡಾಡಕ್ಕೆ ಹೆಂಗ್ ಮಾಡ್ತಾ ಇದೀರ? ಇದೇನು ವಿಶೇಷವಾಗಿ ನಾನು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಒಂದು ರೀತಿ ಕೊನೆ ಗಡಿ ಗ್ರಾಮ ಪಂಚಾಯಿತಿ, ದೊಡ್ಡ ಗ್ರಾಮ ಪಂಚಾಯಿತಿ ಪಾರಿಶ್ವಾಡಕ್ಕೆ ಬಂದಿದ್ದೀನಿ. ಪಾರಿಶ್ವಾಡ ಗ್ರಾಮದ ಜರಿಗೋಣಿ 4ನೇ ವಾರ್ಡು. ಬಹುಶಃ ಮತ್ತೆ ಭಾಗಶಃ ನಮ್ಮ ದೇಶಕ್ಕೆ ಯಾವಾಗ ಸ್ವತಂತ್ರ ಬಂತೋ ಅದಕ್ಕಿಂತ ಮುಂಚಿತವಾಗಿ ಸಹ ಅಲ್ಲಿರ್ತಕ್ಕಂಥ ರಸ್ತೆ ಯಾವ ರೀತಿ ಇತ್ತು ಅದೇ ರೀತಿ ಇದೆ. ಮತ್ತೆ ಅವಾಗ ಯಾವ ರೀತಿ ಗಟಾರ್ಗಳು ಯಾವ ರೀತಿ ಇದ್ವು, ಗಟಾರ್ಗಳಿದ್ದಕ್ಕೆ ನೀರು ಯಾವ ರೀತಿ ಇದೆ ಅದೇ ರೀತಿ ಇದೆ. ಬಹುಶಃ ಇಲ್ಲಿ ಯಾರೋ ಪುಣ್ಯಾತ್ಮ ಅಂತೆ ಇದನ್ನ ಮೊದಲು ಅವರ ಒಂದು ವೈಯಕ್ತಿಕವಾಗಿ ಇದು ಅವನ ಜಮೀನಂತೆ, ಅದು ಯಾರೋ ಪುಣ್ಯಾತ್ಮ ಗೊತ್ತಿಲ್ಲ, ಅವ್ರಿಗೆ ಗೊತ್ತೈತಲ್ಲೋ ಗೊತ್ತಿಲ್ಲ. ಅವ್ರಿಗೆ ಒಂದು ಈ ಕಡೆ ಭಾಗದಲ್ಲಿ ಸೈಟ್ ಕೊಡುವಾಗ ಒಂದು ರಸ್ತೆ ಕೊಡಬೇಕು ಸಮರ್ಪಕವಾಗಿ, ಮತ್ತೆ ಒಂದು ಚರಂಡಿ ವ್ಯವಸ್ಥೆ ಕೊಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಬರೀ ಸೈಟ್ಗಳು ಮಾತ್ರ ಕೊಟ್ಟ ಅಂತ ಕಾಣಿಸುತ್ತೆ ಆತ. ಅರ್ಥ ಆಯ್ತಾ? ವಿಶೇಷವಾಗಿ ಆತ ಮಾಡಿದ ಕೆಲಸಕ್ಕೆ ಇವತ್ತು ಬರೀ ಸೈಟ್ಗಳಾಗ ಮನೆ ಕಟ್ಕೊಂಡ್ರು ಪಾಪ. ಆದ್ರೆ ಆ ಸೈಟ್ಗಳು ಕೊಟ್ಟಾಗ ಒಂದು ರಸ್ತೆ ಕೊಡ್ಲಿಲ್ಲ, ರಸ್ತೆ ಮಾಡೋಕ್ಕೆ ತಕರಾರು ಕೊಡ್ತಾನಂತೆ. ಅದು ಯಾರು ಪುಣ್ಯಾತ್ಮನೋ? ವಿಶೇಷವಾಗಿ ಮನೆಗಳು ಇತ್ತೀಚೆಗಂತೂ ಮನೆಗಳು ಜಾಸ್ತಿ ಕಟ್ತಾವ್ರು, ಇಲ್ಲಿ ಸಾಕಷ್ಟು ಬೆಳೆದಿದೆ. ಈಗ ನಾನು ಕೇಳೋದೇನಪ್ಪ ಅಂತಂದ್ರೆ ಈ ಪಿಡಿಒಗಳು ಮಹಾತ್ಮರು, ವಿಶೇಷವಾಗಿ ನಾನು ಒಂದು 2 ದಶಕಗಳ ಒಂದು ರೀತಿ 2 ದಶಕ ಅಂದ್ರೆ 20 ವರ್ಷಗಳ ಇತ್ತೀಚೆಗೆ ಪಿಡಿಒಗಳಿಗೆ ಕೇಳಿಕ್ ಬಯಸ್ತೇನೆ, ಇವಾಗಿರೋ ಪಿಡಿಒಗೂ ಕೇಳಿಕ್ ಬಯಸ್ತೇನೆ. ಅಲ್ಲ ಸರ್, ನೀವು ತಕರಾರು ಕೊಟ್ರು ಅಂತ ಹೇಳ್ಬಿಟ್ಟು ರಸ್ತೆ ಸ್ಟಾಪ್ ಮಾಡ್ತೀರಾ, ಓಕೆ ಅರ್ಥ ಆಯ್ತಾ, ತಕರಾರು ಕೊಟ್ರು ಅಂತ. ಮತ್ತೆ ಚರಂಡಿ ಮಾಡಕ್ ಹೋದ್ರೆ ಅದಕ್ಕೂ ತಕರಾರು ಕೊಡ್ತಾರೆ ಅಂತ ಇದು ಮಾಡ್ತೀರಾ. ಆದ್ರೆ ಇದನ್ನ ನೀವು ಹೆಂಗೆ ಅನಧಿಕೃತವಾಗಿ ನಿವೇಶನ ಕೊಟ್ರಿ ಒಂದು ಪ್ರಶ್ನೆ. 2ನೇ ಪ್ರಶ್ನೆ, ಅನಧಿಕೃತವಾಗಿ ಯಾವ ರೀತಿ ಲೇಔಟ್ ಮಾಡಿಬಿಟ್ಟು ಯಾವ ರೀತಿ ಕೊಟ್ರಿ. ಮತ್ತೆ ನಿವೇಶನ ಕೊಡುವಾಗ ಯಾಕೆ ನೀವು ಸೂಕ್ತ ಓಡಾಡೋದಕ್ಕೆ ಒಂದು ರಸ್ತೆ ಬೇಡವ ಅವ್ರಿಗೆ? ಎಲ್ಲ ನೋಡಿ ಪಾಪ ಎಲ್ಲ ವಯಸ್ಸಾದವ್ರು ಇದ್ದಾರೆ, ಎಲ್ಲ ರೈತಾಪಿ ವರ್ಗದು, ಮತ್ತೆ ಸ್ಕೂಲ್ ಹುಡುಗರು ಇದ್ದಾರೆ, ಏನಾರು ಗರ್ಭಿಣಿ ಹೆಣ್ಮಕ್ಳುಗಳು ಏನಾರು ಆಂಬ್ಯುಲೆನ್ಸ್ ದಾಟುವಾಗ ಯಾವ ರೀತಿ, ಮತ್ತೆ ದಿನನಿತ್ಯ ಬಳಸಿರ್ತಕ್ಕಂಥ ಒಂದು ರೀತಿ ಚರಂಡಿ ನೀರೆಲ್ಲ ರಸ್ತೆಲೇ ನಿಲ್ತಾ ಇದೆ. ಮೊದಲೇ ರೋಗ ರುಜಿನಗಳ ಸಮಸ್ಯೆ, ಇಲ್ಲಿ ಹಾಸ್ಪಿಟ್ಲು ಸಹ ಇದ್ರೂ ಸಹ ಅಷ್ಟಕ್ಕಷ್ಟೇ. ಇಂಥ ಸಂದರ್ಭದಲ್ಲಿ ಏನ್ ಮಾಡ್ತಾವ್ರೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಏನ್ ಮಾಡ್ತಾವ್ರೆ? ಹಾಗಾಗಿ ಪಾಪ ನಮ್ಮ ಸ್ನೇಹಿತರು ಇವತ್ತು ಸುಮಾರು ಒಂದು 3 ದಿವಸದಿಂದ ಕಾಲ್ ಮಾಡಿದ್ರು ಈ ಸಮಸ್ಯೆ ಬಗೆಹರಿಸಿ ಅಂತ ಹೇಳ್ಬಿಟ್ಟು. ನಾನು ಕರೆ ಮಾಡಿದ ತಕ್ಷಣ ಅದೇನೋ ಮೇಲ್ನೋಟಕ್ಕೆ ಮೂವ್ ಮೇಲೆ ತುಪ್ಪ ಸವರ್ಬೇಕು ಅಂದ್ಬಿಟ್ಟು ಒಂದು ಪೈಪ್ ಹಾಕೋಗವ್ರು ಒಂದು ಪುಣ್ಯಾತ್ಮರು, ಆಯ್ತಾ? ಹಾಗಾಗಿ ನಮಗೆ ನೋಡಿ ಇವತ್ತು ಆನ್ ದಿ ಸ್ಪಾಟ್ ಬಂದಿದ್ದೀನಿ, ವಾಸ್ತವ ಸ್ಥಿತಿ ನೋಡಿದ್ದೀನಿ. ದಯವಿಟ್ಟು ಇಲ್ಲಿ ತೊಂದರೆ ಇದೆ. ಪಾಪ ಹೆಣ್ಮಕ್ಳು, ಪಾಪ ವಯಸ್ಸಾದವರು, ಪಾಪ ಹುಡುಗರು ಯಾವ ರೀತಿ ಓಡಾಡೋದು? ಪಿಡಿಒ ಸಾಹೇಬ್ರೆ, ಮೊನ್ನೆ ಸಿಒ ಸಾಹೇಬ್ರಿಗೂ ತಲುಪಿಸ್ತೀನಿ ಇದು. ದಯವಿಟ್ಟು ಇಂಥವನ್ನ ಮೊದಲು ಬಗೆಹರಿಸಿ ಸ್ವಾಮಿ. ಎಲ್ಲೋ ರೋಡ್ ಆಗಿರ್ತಾವ, ರೋಡ್ ಮೇಲೆ ಡಾಂಬರ್ ಮಾಡ್ತೀರಾ. ಇಲ್ಲಿ ಡಾಂಬರ್ ಕಾಣಿಸಿ ಒಂದು ಸಮರ್ಪಕ ರಸ್ತೆ ಕೊಡಿ, ಮತ್ತೆ ಸಮರ್ಪಕ ಚರಂಡಿ ವ್ಯವಸ್ಥೆ ಕೊಡಿ ಅಂತ ಹೇಳ್ಬಿಟ್ಟು ಈ ಒಂದು ಜರಿಗೋಣಿ 4ನೇ ವಾರ್ಡು ಅವ್ರ ಪರವಾಗಿ ಮನೆ ಮಾಡ್ಕೊಳ್ತೇನೆ. ಮತ್ತೆ ಇಲ್ಲಿರ್ತಕ್ಕಂಥ ಪುಣ್ಯಾತ್ಮ, ಯಾವ ಪುಣ್ಯಾತ್ಮನ ವಾರ್ಡ್ ಮೆಂಬರ್ ಅಂತೆ, ಆಯ್ತಾ? ನೀವು ಬರೇ ಏನ್ ಮಾಡಿದ್ರಿ? ಬರೇ ದುಡ್ಡು ಮಾಡೋದು ಮಾತ್ರ ಮಾಡಿದ್ರ ನೀವು? ಅಲ್ರಿ, ನಿಮ್ಮೊಳಗೆ ನಿಮ್ಮ ಜನಗಳ್ದು ಓಟ್ ತಗೊಂಡಿದ್ದೀರಾ ನೀವು, ಅರ್ಥ ಆಯ್ತಾ? ಆ ಓಟ್ ತಗೊಂಡಿದ್ದಾರು ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಮೊದಲು ನಿಮ್ಮ ಇನ್ನು 3-4 ತಿಂಗಳೈತೆ, ಇನ್ನು 3-4 ತಿಂಗಳಲ್ಲಿ ನೀವು ಇದೊಂದು ರಸ್ತೆನ ಸಮರ್ಪಕವಾಗಿ ಮಾಡಿ ಚರಂಡಿ ವ್ಯವಸ್ಥೆ ಮಾಡ್ಬಿಟ್ಟು ಮಾಡಿ, ಆಯ್ತಾ ಅಂತ ಹೇಳ್ಬಿಟ್ಟು ಕೂಡಲೇ ಈ ವರದಿ ಅಂತ ತಲುಪಿಸ್ತಿದ್ದೀನಿ. ನಾಳೆ ಕೂಡಲೇ ಈ ಕೆಲಸ ಸ್ಟಾರ್ಟ್ ಆಗಬೇಕು, ಇಲ್ಲಾಂದ್ರೆ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ.
ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಪತ್ರಿಕಾ ಸಮ್ಮುಖಕ್ಕೆ ವಿಶೇಷವಾಗಿ ಒಂದ್ ರೀತಿ ಪಾರಿಶ್ವಾಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 4ನೇ ವಾರ್ಡಿನ ಒಂದ್ ರೀತಿ ಜರಿವಣಿಯ ಒಂದ್ ರೀತಿ ರಸ್ತೆ ಮತ್ತೆ ಚರಂಡಿ ಸಮಸ್ಯೆ ಬಗ್ಗೆ ಖಾನಾಪುರ ತಾಲೂಕ್ ಪಂಚಾಯತಿಯ ಒಂದ್ ರೀತಿ ಸಹಾಯಕ ನಿರ್ದೇಶಕರು ಏನ್ ಹೇಳ್ತಾರೆ. ಸರ್ ನಮಸ್ತೆ. ಸರ್, ವಿಶೇಷವಾಗಿ ಕಳೆದ ಒಂದು ಸ್ವತಂತ್ರ ಪೂರ್ವದಿಂದನೂ ಇಲ್ಲಿಲ್ಲ ಸರ್. ಹಾಗಾಗಿ ಸಾಕಷ್ಟು ಈಗ ಸಮಸ್ಯೆಗಳು ಅಂತೂ ನಿಮ್ ಗಮನಕ್ಕೆ ತಗೊಂಡಿದ್ದೀವಿ. ಇದ್ರ ಬಗ್ಗೆ ಏನ್ ಹೇಳಿ? ನಮಸ್ತೆ. ಈಗ ತಾವು ನನಗೆ ನನ್ನ ಎದುರಿಕೊಂಡು ಬಂದಂಗೆ ಪಾರಿಶ್ವಾಡ ಗ್ರಾಮ ಪಂಚಾಯತಿಯಲ್ಲಿ 4ನೇ ವಾರ್ಡಿನ ಜರಿವಣಿಯಲ್ಲಿ ನೀರು ನಿಲ್ಲುತ್ತದೆ ಅನ್ನೋ ಸಮಸ್ಯೆನ ಹೇಳಿದಿಲ್ಲ. ಆ ಸಮಸ್ಯೆ ನಾನು PDO ಜೊತೆ ಮಾತಾಡಿ ಅದು ಸ್ಥಾನಿಕ ಚೌಕ ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ಏನಿದೆ ಸರಿ ಮಾಡಿಕೊಟ್ಟು ಜನರಿಗೆ ತೊಂದರೆ ಆಗ್ಲಾರ ನೋಡ್ಕೊಂಡು ನಾವು ಸೂಕ್ತವಾದ ನಿರ್ದೇಶನ ಕೊಡ್ತೀವಿ. ಸರ್, ಈಗ ನಿವೇಶನ ಅಂತ ಕೊಟ್ಟಿದ್ದಾರೆ, ವಿಶೇಷವಾಗಿ ಸೂಕ್ತ ರಸ್ತೆ ಕೊಡ್ಬೇಕಾಗಿತ್ತು, ಅವ್ರ ಜವಾಬ್ದಾರಿ ತಾನೆ? ಇಲ್ಲ, ನಿವೇಶನ ಅಂತಂದ್ರೆ ಒಂದ್ ವೇಳೆ ಎಣ್ಣೆ ಆಗ್ಲಾರ್ದನ್ನ ನಿವೇಶನ ಆಗಿತ್ತಂತಂದ್ರೆ ಈ ತರ ಎಲ್ಲ ಪ್ರಾಬ್ಲಮ್ ಬರ್ತಾವ. ಯಾಕಂದ್ರೆ ಎಣ್ಣೆ ಆಗಿತ್ತ ಏನಾಗತ್ತೆ, ಅದರಲ್ಲಿ ಸರಿಯಾದ ರಸ್ತೆ, ಡ್ರೈನು, ವಾಟರ್ ಸಪ್ಲೈ ವ್ಯವಸ್ಥೆ ಆಗಿರ್ಬೋದು, ವಿದ್ಯುತ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲಾನು ಏನೋ ಸಿಸ್ಟಮೆಟಿಕ್ ಆಗತ್ತೆ. ಒಂದ್ ವೇಳೆ ಏನಾಗುತ್ತೆ ಅಂತಂದ್ರೆ ಕೆಲವೊಂದ್ ಸಾರಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಈ ಎಣ್ಣೆ ಮಾಡ್ಲಾರ್ದಾನೆ ಕೃಷಿ ಭೂಮಿಯನ್ನ ಅವ್ರು ಏನ್ ಮಾಡ್ತಾರೆ, ಬಾಂಡ್ ಪೇಪರ್ ಮೇಲೆ ಮತ್ತೊಂದು ಈ ತರ ಒಪ್ಪಂದ ಅಂದ್ರೆ ಅನ್ಅಫಿಷಿಯಲ್ ಆಗಿ ಒಪ್ಪಂದ ಮಾಡ್ಕೊಂಡು ಆ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಜನರಿಗೆ ಸಾರ್ವಜನಿಕರಿಗೆ ಮಾರಾಟ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅಲ್ಲಿ ರಸ್ತೆದ್ದು, ಡ್ರೈನದ್ದು, ಆಮೇಲೆ ವಾಟರ್ ಸಪ್ಲೈದು ಸ್ವಲ್ಪ ಸಮಸ್ಯೆ ಬರುತ್ತೆ. ಇದು ಯಾವ ತರ ನಾನು ಚೆಕ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಅದು ಎಣ್ಣೆ ಆಗಿದೆಯಾ ಅಥವಾ ಎಣ್ಣೆ ನಾನ್ ಎಣ್ಣೆ ಪ್ಲಾಟ್ ಅನ್ನೋದನ್ನ ಪರಿಶೀಲನೆ ಮಾಡ್ಕೊಂಡು ತಮ್ಗೆ ಹೇಳ್ತೀನಿ ಅಂತ. ಬಟ್ ಈ ಆಸ್ ಆಫ್ ನಾವು ಏನಿದೆ ಜನರಿಗೆ ತೊಂದರೆ ಆಗಲ್ಲ, ಅದು ಏನೇ ಇರಲಿ, ಎಣ್ಣೆ ಇರಲಿ ನಾನ್ ಎಣ್ಣೆ ಆಗಿರಲಿ, ಜನರಿಗೆ ಏನಾದ್ರು ತೊಂದರೆ ಆಗ್ತಾ ಇದೆ ನೀರು ನಿಂತು ಅದನ್ನ ಬಗೆಹರಿಸುವಂತಕೊಂಡು ಸೂಕ್ತವಾದ ನಿರ್ದೇಶನ PDO ಕೊಡ್ತೀವಿ. ಇನ್ನಾದ್ರೂ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತಾ ಕಾದು ನೋಡಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.